ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ. ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಈ 77ನೆಯ ಈ ಸಮಾವೇಶದಲ್ಲಿ ನಮ್ಮ ಕನ್ನಡಿಗರಿಗೆ 8 ಜನಕ್ಕೆ ಪದ್ಮಶ್ರೀ ಪದ್ಮಭೂಷಣ ಅಂತ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ KLE ಸೊಸೈಟಿ, ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ, ಇದನ್ನು ಬೆಳೆಸಿದವರಲ್ಲಿ ಪ್ರಮುಖರಾದಂತಹ ನಮ್ಮ ಪ್ರಭಾಕರ್ ಕೋರೆ ಅವರಿಗೆ ಪದ್ಮಶ್ರೀ ಕೊಟ್ಟಿದ್ದಾರೆ. ಇದೊಂದು ರೀತಿಯಿಂದ ಅವ್ರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಭಾಳ ಸಂತೋಷ ವಿಷಯ. ಯಾಕೆ ನಮ್ಮವ್ರನ್ನ ನಾವು ಗೌರವಿಸ್ಬೇಕಾಗ್ತದೆ. ಆ ನೆಲೆಯಲ್ಲಿ ಒಳ್ಳೆಯ ಸಾಹಸ ಮಾಡಿದ್ದಾರೆ. ಆದರೆ ಇದ್ರ ಜೊತೆಗೆ ನಾವು ಒಂದಿಷ್ಟು ಮಾತಾಡಲೇಬೇಕಾಗ್ತದೆ, ಭಾಳ ಅನಿವಾರ್ಯ ಅದ ಇವತ್ತು. ಯಾಕಂದರೆ 2 ಕ್ಷೇತ್ರಗಳಲ್ಲಿ ಸಾಹಿತ್ಯಂತೆ ಅವ್ರು ಎಷ್ಟು ಮಟ್ಟಿಗೆ ಕೊಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಶಿಕ್ಷಣಕ್ಕೆ ಮಾತ್ರ 38 ಏನಪ್ಪ ಆಂಗ್ಲ ಸಂಸ್ಥೆಗಳಿದ್ದು ಇವತ್ತು 317 ಸಪ್ತರ್ಷಿಗಳು ಮಾಡಿದ್ದು 38. ಇವತ್ತದು 317 ಕೇಳಿದವು ಅಂಗಸಂಸ್ಥೆಗಳು, ಕಾಲೇಜುಗಳು, ಇನ್ಸ್ಟಿಟ್ಯೂಟ್ಗಳು ಮತ್ತೆಲ್ಲ ಈ KLE ಅಡಿಯಲ್ಲಿದ್ದಂಥದ್ದು. ಇದು ಸಣ್ಣ ಸಾಧನೆ ಅಲ್ಲ. ಶಿಕ್ಷಣಕ್ಕಂತೂ ಅವ್ರು ಭಾಳ ಮಹತ್ವ ಕೊಟ್ಟಾರೆ. ಜೊತೆಗೆ ಇಲ್ಲೇ ಮೆಡಿಸಿನ್ ಔಷಧಕ್ಕೂ ಸಹಿತ ಅವ್ರು ಕೊಟ್ಟಿದ್ದಾರೆ. ಆ KLEಯಿಂದಾಗಿ ಅನೇಕ ಜನ ಉಳಿತಾ ಇದ್ದಾರೆ. ಇವತ್ತು ತಮ್ಮ ಮರುಜೀವನ ಪಡಿತಾ ಇದ್ದಾರೆ. ಇಂಥ ಒಂದು ದೊಡ್ಡ ಸಂಸ್ಥೆ ಕಟ್ಟಿದ್ರು. ಆದರೆ ಒಂದು ಏನಪ್ಪ, ನಾವಿಲ್ಲೇ ಆ ಸಪ್ತರ್ಷಿಗಳು ಕಟ್ಟಿದ್ದ ಕನಸ ಇವರು ಇವತ್ತು ಮಾಡಿದ್ದ ನನಸ ಒಪ್ಪುವಂಗಾದರೂ ಸಹಿತ. ಆದರೆ ಸಪ್ತರ್ಷಿಗಳಲ್ಲೇ ಸಮಾಜವನ್ನು, ಅದರಲ್ಲೂ ಲಿಂಗಾಯ ಸಮಾಜ, ಬಿದ್ದ ಸಮಾಜ, ಬಡವರು, ಅದರಲ್ಲಿ ಎಲ್ಲರಿಗೂ ಶಿಕ್ಷಣ ಸಿಗಲಿ, ಶಿಕ್ಷಣದ ಪರಿಹಾರ ಅಂತ ಮಾಡಿದರು. ಒಂದು ಲಿಮಿಟೇಷನ್ ಇರ್ಬೋದು ಅವ್ರಿಗೆ. ತಮ್ಮ ಲಿಂಗಾಯತ ಸಮುದಾಯ ಅಥವಾ ಧರ್ಮ ಅಥವಾ ಜಾತಿ ಅವ್ರಿಗೆ ಶ್ರೇಷ್ಠ ಅನಿಸಿರೋದು ಪ್ರತಿಯೊಬ್ಬರಿಗೂ ಅದ. ನನ್ನಲ್ಲಿ ಹೋದ, ಇನ್ನೊಬ್ಬರಲ್ಲಿ ಹೋದ, ತಪ್ಪಂತೇನಲ್ಲ. ಆದರೆ ಇವತ್ತದು ಅವರ ಉದ್ದೇಶವನ್ನು ಈಡೇರಿಸ್ತಾ ಇದೆ. ನಮ್ಮ ಪ್ರಭಾಕರ್ ಕೋರೆ ಅವರ ಆಡಳಿತದಲ್ಲಿ ಆಗಿತ್ತ ಅಂತ. ಈಗಂತೆ ಪಾಪ ಅವರು ಕಾರ್ಯಾಧ್ಯಕ್ಷ ಸ್ಥಾನದ ಬದಿಗೆ ಸೇರ್ತಾ ಇದ್ದಾರೆ. ಸುದ್ದಿಗಳಿದ್ದಾವೆ, ಒಳ್ಳೆಯದನ್ನ ಇಲ್ಲಂತಲ್ಲ, ಮತ್ತು ಯಾವ ಶಾಶ್ವತವಲ್ಲ. ಆ ದಿಶೆಯಲ್ಲಿ ಯೋಚನೆ ಮಾಡಿದಾಗ ಇವತ್ತು ಇನ್ನು ಮುಂದೆ ಬರುತ್ತಿರುವಂಥವ್ರಾಗಿರ್ಬೋದು ಅಥವಾ ಸ್ವತಃ ಅವ್ರಿಗೆ ಮಾರ್ಗದರ್ಶನ ಮಾಡುವಂಥ ಪ್ರಭಾಕರ್ ಕೋರೆ ಅವರಾಯ್ತು. 3 ಸಪ್ತರ್ಷಿಗಳ ಒಂದು ಕನಸೇನಿತ್ತು ಅದನ್ನು ಇನ್ನಾದರೂ ನನಸು ಮಾಡಲಿಕ್ಕೆ ಆಗ್ತದನ. ಇವತ್ತು ಅದೊಂದು ಕಂಪನಿ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತು KLE ಅಂದರೆ ಏನಪ್ಪ, ಅದು ಕಂಪನಿ ರೂಪದಲ್ಲಿ. ಇವತ್ತು ನೀವು ಅಲ್ಲಿ ದವಾಖಾನೆಗೆ ಹೋದ್ರೆ ಗೊತ್ತಾಗ್ತದೆ, ಆಸ್ಪತ್ರೆಗೆ ಹೋದ್ರೆ ಗೊತ್ತಾಗ್ತದೆ ಯಾವ ರೀತಿಯಾಗಿ ದುಡ್ಡನ್ನು ಅಲ್ಲೇ ಔಷಧಿಯಲ್ಲೇ ಮತ್ತೆ ಅಲ್ಲಿ ಯಾವ ರೀತಿಯಾಗಿ ಪಾಪ ಈ ಬಡ ಜನರನ್ನು, ನಮಗಿಂತ ಜನರನ್ನು ತಮಗೆ ಹೆಂಗೆ ಬೇಕು ಹಂಗೆ ಉಪಯೋಗ ಮಾಡ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ. ಮತ್ತು ದುಡ್ಡು ಬೇಕು ಮತ್ತಿಲ್ಲ ಅಂತಲ್ಲ, ಹಂಗೆ ಫ್ರೀ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಪ್ತಾರೆ ಆ ಮಾತನ್ನು. ಯಾಕಂದರೆ ಎಲ್ಲರೂ ಫ್ರೀ ಕೊಡಲಿಕ್ಕೆ ಸರ್ಕಾರ ಅಲ್ಲ ಅವರು. ಆದರೆ ಜನರಿಂದ ಕಲೆಕ್ಷನ್ ಮಾಡಿದ್ದು. ನಮ್ಮಲ್ಲಿ ಮಠಗಳಿದ್ದು ಹಿಂದೆ, ಇವತ್ತು ಅದ ಮಠಗಳು. ಮಠಗಳ ಉದ್ದೇಶ ಏನಪ್ಪ ಅಂತಂದ್ರೆ ಇದ್ದವರಿಂದ ಇಸ್ಕೊಳ್ಳೋದು, ಇಲ್ಲದವ್ರಿಗೆ ಹಂಚೋದು. ಇದೊಂದು ಏನಪ್ಪ ಅಂತಂದ್ರೆ ಟ್ರಸ್ಟಿಶಿಪ್ ಅಂತ ನಾವು ಗಾಂಧಿನಗರದಲ್ಲಿ ಆ ದಿಶೆಯಲ್ಲಿ ಮಾಡ್ತಾಯಿದ್ರು. ಆದರೆ ಟ್ರಸ್ಟಿಶಿಪ್ ಇದು ಮಾಡ್ತಾ ಇದೆ ಇವತ್ತು KLE. ನಮ್ಮ ಪ್ರಭಾಕರ್ ಕೋರೆ ಅವರ ಕಾಲಾಧ್ಯಕ್ಷತೆಯ ಸಮಯದಲ್ಲಿ ನಿಜವಾಗಿ ಇದು ಟ್ರಸ್ಟಿಶಿಪ್ ಗಾಂಧೀಜಿಯವರು ಬೇಸಿದ್ದು ಮಾಡಿದನ ಅನ್ನೋ ಪ್ರಶ್ನೆಗೆ ನಾವು ಇಲ್ಲಂತ ಸರಳವಾಗಿ ಉತ್ತರ ಕೊಡಬೇಕಾಗ್ತದೆ. ಯಾಕೆಂದ್ರೆ ಅಲ್ಲಿ ಹೋಗಿ ಒಂದು ಶಿಕ್ಷಣ, ಎರಡನೇದ್ದು ಸಾಹಿತ್ಯದಿಂದ ಭಾಳ ಪ್ರಮುಖವಾದದ್ದು ಏನಪ್ಪ ಅಂದ್ರೆ ಔಷಧಿ ಅಥವಾ ಆರೋಗ್ಯ. ಇವೆರಡು ಭಾಳ ಮಹತ್ವದ ಕ್ಷೇತ್ರ ತೆಗೆದುಕೊಂಡ ಭಾಳಷ್ಟು ಬೆಳೆಸಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇದೇನಪ್ಪ ಅಂದರೆ ಈ KLE ಹೆಚ್ಚಿಗೆ ಉಪಯೋಗ ಆಗೋದು ಮಿಡ್ಲ್ ಕ್ಲಾಸ, ಭಾಳ ಲೋವರ್ ಮಿಡ್ಲ್ ಕ್ಲಾಸ, ಇಲ್ಲ ಮ್ಯಾಲಿನ ಜನಕ್ಕನ. ಯಾಕಂದರೆ ಅಷ್ಟು ದುಡ್ಡನ್ನು ಹಾಕಿ ಕೊಂಡು ಔಷಧ ಪಡೆಯೋ ಶಕ್ತಿ ಇಲ್ಲ. ಹೀಗಾಗಿ ಪಾಪ ಕೊನೆ ಕ್ಷಣದಲ್ಲೇ KLEಗೆ ಹೋಗುವಂಥ ಕೆಲಸವನ್ನು ಮಾಡ್ತಾರೆ ನಮ್ಮ ಈ ಆರೋಗ್ಯ ಇಲ್ಲದ ಜನ, ಅದು ರೋಗಿಗಳು ಅಂತ. ಹೇಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ ನನಗೆ. ಏನೋ ಗೌರ್ಮೆಂಟ್ ಒಂದಷ್ಟು ಏನೋ ಸ್ಕೀಮ್ಗಳಿದ್ದಾವಿಲ್ಲ ಅಂತಲ್ಲ, BPL ಅದು ಇದು ಗೌರ್ಮೆಂಟಿದ್ದು ಆಯುಷ್ಮಾನ್ ಭಾರತ ಅಂತೇಳಿ ಅವು ಸಹಿತ, ಅದರಲ್ಲೂ ಸಹಿತ ಅವರು ಕೊಟ್ಟರು ಆಯುಷ್ಮಾನ್ ಭಾರತದಲ್ಲಿ ಔಷಧಿಗೆ ಇದು ಇನ್ನೊಂದು ಖರ್ಚು ವೆಚ್ಚ ಕೊಟ್ಟರು ಸರ್ಕಾರ. ಇದು ಮತ್ತೆ 23,000 40,000 ಮೇಲೆ ಅದನ್ನು ಕಸ್ಕೊಳ್ತಾರೆ ಅನ್ನೋದು ಸಹಿತ ನಾವು ಅನುಭವಿಸಿದ್ದೀವಿ ಅದನ್ನು. ಅಂದಾಗ ಇದೊಂದು ವ್ಯಾಪಾರ ಕೇಂದ್ರ ಮಾಡ್ಕೊಂಡ್ರು ಅವರು. ವ್ಯಾಪಾರ ಕೇಂದ್ರವಾಗಿ ಒಳ್ಳೆಯದು ಮಾಡಿದರು. ಆದರೆ ಇದು 3 ಉದ್ದೇಶದ ಸ್ಥಾಪನೆ ಮಾಡಿದಂಥವ್ರದ್ದು ಏನಿತ್ತು, ಎಲ್ಲರಿಗೂ ಸಮಾನ ಸಿಗಲಿ, ಮಿನಿಮಮ್ 200 ರೂಪಾಯಿ ಒಬ್ಬರುಗಳಿಂದ ವಸೂಲಿ ಮಾಡಿ ನಡೆಯುವಂಗೆ, ಆ ಸಂಸ್ಥೆ ನಡೆಯುವಂಗೆ ದುಡ್ಡು ವಸೂಲಿ ಮಾಡಿ ಅನ್ನೋದು ಒಂದು ಉದ್ದೇಶ ಇತ್ತು ಅದ್ರಲ್ಲಿ. ಇವತ್ತು ಅನೇಕ ಮಠಗಳು ಆ ಕೆಲಸ ಮಾಡ್ತಾ ಇದ್ದಾವೆ, ಇಲ್ಲ ಅಂತಲ್ಲ. ಮಠದ ಕೆಲಸ ಏನಪ್ಪ ಅಂದರೆ ಒಂದು ಸ್ವಲ್ಪ ಇದ್ದವ್ರುಗಳಿಂದ ತೊಗೊಳ್ಳೋದಪ್ಪ, ಇಲ್ಲದವ್ರಿಗೆ ಹಂಚೋದು. ಜೊತೆಗೆ ಒಂದು ದೈವದ ಭಕ್ತಿ ನೆಲೆಗಟ್ಟಲ್ಲಿ ಸಮಾಜವನ್ನು ಕಟ್ಟಿಕೊಳ್ಳೋದು, ನೈತಿಕತೆ ಉಳಿಸ್ಕೊಂಡು ಹೋಗುವಂಥದ್ದು. ಆ ಕೆಲಸವನ್ನು ಇಲ್ಲಿವರೆಗೆ KLE ನಮ್ಮ ಪ್ರಭಾಕರ್ ಕೋರೆ ಅವರ KLE ಮಾಡಿದೆ ಅಂದ್ರೆ ಭಾಳಷ್ಟು ಜನರು ನಿಮ್ಗೆ ಉತ್ತರ ಕೊಡ್ತಾರೆ ಇಲ್ಲ ಅಂತೇಳಿ. ಆ ದಿಸೆಯಲ್ಲಿ ನಿನ್ನ ಮುಂದಾದ್ರೂ ಮಾಡಲಿಕ್ಕೆ ಸಾಧ್ಯ ಇದೆನಾ ಅಂತೇಳಿ. ಯಾಕಂದರೆ ಮನುಷ್ಯಗೆ ಮುಖ್ಯವಾಗಿ ಬೇಕಾಗಿದ್ದು ಆರೋಗ್ಯ ಮತ್ತು ಶಿಕ್ಷಣ. ಆದಷ್ಟು ಲಿಂಗಾಯತಗಳೇ ಇರಲ್ಲ. ಯಾಕಂದ್ರೆ ಲಿಂಗಾಯತ ಸೊಸೈಟಿ ಅಂದರೆ ಲಿಂಗಾಯತಗಳು ಅಂದರೆ ಇನ್ನೊಂದು ಸಮಾಜ ಅವರು ಕಟ್ಟಿಕೊಳ್ಳಿ. ಇಂಥ ಒಂದು ಆದರ್ಶ ಅದು, ಮಾದರಿ ಅದು.
ಮುಂದಿನ ಸಮಾಜದವರು ಒಂದಿಷ್ಟು ದುಡ್ಡು ಹಾಕ್ಕೊಂಡು ಮಾಡಿ ಕಟ್ಕೊಂಡು ತಾವು ಬೆಳೆಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಆಗ ಇಲ್ಲೇನಪ್ಪ ಅಂದ್ರೆ ಅಲ್ಲಿ ಇದ್ದಂಥ ಆ ಸಮಾಜದಲ್ಲಿ ಇದ್ದಂಥವ್ರು ದೇಣಿಗೆ ಕೊಡುವಂಥದ್ದು, ದಾನ ಮಾಡುವಂಥದ್ದು ಇಲ್ಲಿದ್ದರು. ಶಿರಸಂಗಿ, ನಮ್ಮ ಲಿಂಗರಾಜ್ ಅವರು, ಅದೇ ಕಾಲಕ್ಕೆ ಸಪ್ತರ್ಷಿಗಳು, ಇನ್ನೂ ಅನೇಕ ಇವತ್ತಿಗೂ ಕೊಡ್ತಾ ಇರ್ತಾರೆ. ಆ ದುಡ್ಡನ್ನು ಅಲ್ಲಿ ಹಾಕಿ ಮಾಡಿದಾಗ ಆದಷ್ಟು ಅತಿ ಬಡವರಿಗೆ ಅಲ್ಲಿ ಫ್ರೀನೋ ಒಂದಿಷ್ಟು ಮಿನಿಮಮ್ ರೇಟು ತೊಗೊಳ್ಳುವಂಥ ಒಂದು ಕೆಲಸ ಹೋಗಿ ಸರ್ಕಾರದಿಂದ ಕೊಡ್ತದೆ. ಸರ್ಕಾರದ BPLದ್ದು ಆಯುಷ್ಮಾನ್ ಬರ್ದು ನೀವು ಅದನ್ನು ವರ್ಕ್ ಮಾಡ್ತೀರಿ, ಆದರೆ ಅಷ್ಟಕ್ಕೆ ಅದು ನಿಲ್ಲಿಸಿಬಿಟ್ಬಿಡ್ತಾ ಇದ್ದೀರಿ. ಅದು ಹೆಚ್ಚಿನ ಏನಾದರೂ ಅಲ್ಲೇ ಮತ್ತೆ ಟ್ರೀಟ್ ಮಾಡುವಂಥ ಪ್ರಸಂಗ ಬಂತು, ನೋಡು ಪ್ರಸಂಗ ಬಂತಂದ್ರೆ ಅಲ್ಲೇ ಮತ್ತೆ ದುಡ್ಡಿಗಾಗಿ ಮತ್ತೇನೋ ಅಂದರೆ ಅಸಹಕಾರ ಅಥವಾ ಅವ್ರ ಬಗ್ಗೆ ಒಂದು ನಿರ್ಲಿಪ್ತ ಭಾವನೆಗಳು ಅಥವಾ ದೂರ ಸರಿಸುವಂಥ ಭಾವನೆಗಳು ಅನೇಕ ರೋಗಿಗಳು ನಮ್ಮೊಂದಿಗೆ ಮಾತಾಡಿದ್ದಾರೆ, ಬೇರೆಯವ್ರ ಜೊತೆಗೂ ಮಾತಾಡಿದ್ದಾರೆ. ಪಾಪ ಅವಾಗ ಆ ದುಡ್ಡನ್ನು ತೊಗೊಂಡು ಶಕ್ತಿ ಇವತ್ತು ಭಾಳಷ್ಟಲ್ಲ. ಯಾಕಂದ್ರೆ ಈ ದೇಶದ ಪರಿಸ್ಥಿತಿ ಇವತ್ತು ಕಾರ್ಪೊರೇಟ್ಗಳ ಕೈಯಲ್ಲಿ ಸಿಕ್ಕೊಂಡು ಹೋಗ್ಯದ. ಇವತ್ತು ನಮ್ಮ KLEಯ ನಮ್ಮ ಏನಪ್ಪ ಪ್ರಭಾಕರ್ ಕೋರಿ ಅವರು 3-4 ಸಾವಿರ ಕೋಟಿ ರೂಪಾಯಿದಷ್ಟು ದೊಡ್ಡದಾಗಿ ಬೆಳೆಸಿ ಕೊಡ್ತಿದ್ದಾರೆ ಅದನ್ನು ಸಂಸ್ಥೆಯನ್ನು. ಒಂದು ರೀತಿ ಕಾರ್ಪೊರೇಟ್ ಇದ್ದಂಗೆ ಅವರು, ಯಾಕಂದ್ರೆ ಔಷಧಿ ಕೊಡ್ತಾರೆ, ರೊಕ್ಕ ವಸೂಲು ಮಾಡ್ತಾರೆ, ಎಜುಕೇಷನ್ ಕೊಡ್ತಾರೆ, ದುಡ್ಡು ವಸೂಲು ಮಾಡ್ತಾರೆ, ಅದು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನೋ ಅಷ್ಟ. ಹೀಗಾಗಿ ಈ ದಿಶೆಯಲ್ಲಿ ಏನಾದರೂ ಹೊಸದಾಗಿ ಬರುತ್ತಿರುವಂಥ ನಮ್ಮ ಪ್ರಭಾಕರ್ ಕೋರಿ ಅವರ ನಂತರ ಬರುತ್ತಿರುವಂಥವ್ರು ಸಂಸ್ಥೆ ಉಳಿಬೇಕು, ಜೊತೆಗೆ ಅಲ್ಲೇ ಅತಿ ಬಡವರಿಗೆ ಕಡೆಗೆ ಲಿಂಗಾಯತರಿಗೆ ಭಾಳ ಸಲ ಈ ಮಾತನ್ನು ಹೇಳ್ತಾ ಇರ್ತೀನಿ ನಾವು. ಮೋದಿಜಿ ಅವರು 2 ಕೋಟಿ ಉದ್ಯೋಗ ಕೊಡ್ತಾರೆ ಅಂತ ಹೇಳಿದ್ರು ಪ್ರತಿ ವರ್ಷ. ಹೋಗಲಿ, ಎಲ್ಲರಿಗೂ ಬೇಡ, ಅಟ್ಲೀಸ್ಟ್ ಹಿಂದೂ ಹುಡುಗರಿಗೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಆಗ್ಯದ ಇಲ್ಲಿವರೆಗೆ ಅಂತ ಅವರ ಇನ್ನು ಶ್ವೇತ ಪತ್ರ ಹೊರಡಿಸಿ ತಿಳಿಸ್ಬೇಕಾಗ್ಯದ. ಹಾಗೆ ಇಲ್ಲ ನಮ್ಮ ಪ್ರಭಾಕರ್ ಕೋರಿ ಅವರು ಒಳ್ಳೆ ಸಾಧನೆ ಮಾಡಿದ್ದಾರೆ, ಪದ್ಮ ಸಿಕ್ಕಿದ್ದು ನಮಗೂ ಸಂತೋಷ ಆಗ್ಯದ. ಅದ್ರ ಜೊತೆಗೆ ಇನ್ನಾದರೂ ಒಂದು ಸ್ವಲ್ಪ ಮೂಲ KLEಯ ಸಪ್ತರ್ಷಿಗಳು ನಮ್ಮ ದೊಡ್ಡ ದಾನ ಮಾಡಿದಂಥ ಲಿಂಗರಾಜ್ ಅವರು ಅವರ ಮನೋಸ್ಥಿತಿಯ ರೀತಿಯಲ್ಲಿ ಸಂಸ್ಥಾನೂ ಬೆಳಿಬೇಕು, ಉಳಿಬೇಕು, ಭವಿಷ್ಯದಲ್ಲೇ ಅನುಕೂಲ ಆಗಬೇಕು. ಯಾಕಂದ್ರೆ ಇವತ್ತು ನೋಡ್ರಿ ಅಮೆರಿಕಾದಾಗಲಿ ಎಲ್ಲಿ ಬೇರೆ ದೇಶಗಳಲ್ಲಿ ಪ್ರೈವೇಟೈಸೇಷನ್ ಅದಲ್ಲೇ ಇದ್ರೂ ಸಹಿತ ಕೆಲವೊಂದು ಸಾಮಾಜಿಕ ಲೋಕ ಕಲ್ಯಾಣಕಾರಕ ಕೆಲಸಗಳಿಗೆ ಅಲ್ಲಿ ತಮ್ಮ ಜನರು ಅನುಕೂಲ ಆಗುವಂಗೆ ಅಲ್ಲಿ ಹೆಲ್ಪ್ ಮಾಡೇ ಮಾಡ್ತಾ ಇದ್ದಾರೆ ಕಂಪ್ನಿಯವರು. ಅಲ್ಲಿ ಸಂಶೋಧನೆ ಖರ್ಚು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಇಲ್ಲಿ ನಮ್ಮ KLEಯಲ್ಲಿ ಈ ಒಂದು ಏನಪ್ಪ ಅಂತಂದ್ರೆ ಈ ಮೆಡಿಸಿನ್ ಇದ್ರ ಮೇಲೆ ಎಷ್ಟು ಇಲ್ಲೇ ಏನಪ್ಪ ಸಂಶೋಧನೆಗಳಾಗಿದ್ದಾವೆ, ಸಂಶೋಧನೆಗೆ ಎಷ್ಟು ದುಡ್ಡನ್ನು ನೀವು ಕೊಟ್ಟಿದ್ದಾರೆ, ಎಷ್ಟು ಬಡ ಮಕ್ಕಳಿಗೆ ಹಾಕಿದ್ದಾರೆ, ಇವರು ಸಹಿತ ಕೌಂಟ್ ಮಾಡಬೇಕಾಗ್ತದೆ. ಇದೆಲ್ಲ ನೋಡಿದಾಗ ಹೌದು MBBS ಡಿಗ್ರಿ ತೊಗೊಂಡೋಗಿದ್ದಾರೆ, MD ತೊಗೊಂಡಿದ್ದಾರೆ, MS ತೊಗೊಂಡಿದ್ದಾರೆ, ಅನೇಕ ಮಕ್ಕಳು ಬಂದು ಹೋಗಿದ್ದಾರೆ, ಇಂಜಿನಿಯರಿಂಗ್ ಸಾಕಷ್ಟು ಹುಡುಗರು ಕಲ್ತು ಹೋಗಿದ್ದಾರೆ. ಆದರೆ ಇವರೆಲ್ಲರೂ ಇವತ್ತು ಲಿಸ್ಟ್ ನಾವು ತರಿಸಿ ನೋಡಿದರೆ ಇವರೆಲ್ಲರೂ ಮಿಡಲ್ ಕ್ಲಾಸ್, ಹೈಯರ್ ಮಿಡಲ್ ಕ್ಲಾಸ್ ಅಥವಾ ಹೈಯರ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್. ಅದು ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿ ಬ್ಯಾಂಕದಲ್ಲಿ ಇಲ್ಲಿ ಸಾಲ ಮಾಡಿ ಮತ್ತೇನೋ ಮಾಡಿಕೊಂಡು ಮಕ್ಕಳು ಕಲಿಸೋದ್ರಾಗ ರಗಡ ರಾಮಾಯಣ ಆಗಿ ಮುಗಿದ ಮೇಲೆ ಆ ಮಕ್ಕಳಿಗೆ ಉದ್ಯೋಗ ಸಿಗದಂಗೆ ಅವ್ರು ಯಾವುದೋ ಬೇರೆ ದೇಶಕ್ಕೆ ಅವರು ಇಲ್ಲಿ ಈ ದೇಶದಲ್ಲೇ ಓದೋದು ಎಷ್ಟು ಸಾಕ್ಷಿಗಳು ಬೇಕು ಇವತ್ತು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಸಹಜದ ದುಡ್ಡನ್ನು ಹೆಚ್ಚು ಹಾಕಿರ್ತಾರೆ, ನಾವು ಗಳಿಸ್ಬೇಕು ನಾವು ಅಭಿಲಾಷೆ ಹುಡುತ್ತದೆ, ನಾವು ಎಷ್ಟು ಕಳ್ಕೊಂಡಿದ್ವಿ ಅದಕ್ಕೆ ಹೆಚ್ಚು ಗಳಿಸ್ಬೇಕು ಅಂತೇಳಿ ಆ ಗಳಿಕೆ ಹಪಾಪಿ ಓಪನ್ ಮಾರ್ಕೆಟದ ಒಂದು ದುಷ್ಟತನ ಅದು ಅಲ್ಲಿ ಬೆಳೆದಿದ್ದರಿಂದಾಗಿ ಒಳ್ಳೆಯದನ್ನು ಕೊಟ್ಟರು ಸಮಾಜಕ್ಕೆ ನಮ್ಮ ಪ್ರಭಾಕರ್ ಕೋರಿ ಅವರು. ಆ ಜೊತೆಗೆ ರೊಕ್ಕದ ಹಪಾಪಿಯನ್ನು ಅಲ್ಲಿ ಬೆಳೆಸಿದ್ರು ಅನ್ನೋಂಥ ಆರೋಪಗಳು ಇದ್ದೇ ಇರ್ತಾವೆ. ಈ ದಿಸೆಯಲ್ಲಿ ಒಂದಿಷ್ಟು ಚಿಂತನೆ ಮಾಡಿದರೆ ನಮ್ಮ ಪ್ರಭಾಕರ್ ಕೋರಿ ಅವರು ನಿಶ್ಚಿತವಾಗಿಯೂ ಇನ್ನೂ ಪದ್ಮಭೂಷಣ್ ಸಿಗಲಿ, ಅವ್ರಿಗೆ ಭಾರತ ರತ್ನ ಸಿಗಲಿ. ಆದ್ರೆ ಇವೆರಡೂ ಕ್ಷೇತ್ರದೊಳಗೆ ಸಾಹಿತ್ಯಕ್ಕಿಂತಲೂ ಹೆಚ್ಚಿಗೆ ಅವರು ಕೊಡಬೇಕಾಗಿದ್ದು ಕೊಟ್ಟಿದ್ದು ಈಗಾಗಲೇ ಅವರು ಮೆಡಿಸಿನ್ ಫೀಲ್ಡ್ದಾಗ ಕೊಟ್ಟಿದ್ದಾರೆ ಮತ್ತು ಆ ರೀತಿ ಬೆಳೆಸಿದ್ದಾರೆ. ಆದರೆ ದುಡ್ಡಿದ್ದವರಿಗೆ ದುಡ್ಡು ಹಾಕಿ ತೆಗೆಯುವಂಥ ವ್ಯವಸ್ಥೆ ಮಾಡಿದ್ದಾರೆ ವಿನಃ ಅತ್ಯಂತ ಬಡವರಿಗೆ ಅನುಕೂಲ ಆಗುವಂಥದ್ದಿಲ್ಲ. ಇಲ್ಲಿವರೆಗೆ ನಮ್ಮ ಹೆಣ್ಣಲ್ಲಿ ಕೇಳ್ತಾ ಇರೋದು ಏನಪ್ಪ ಅಂದ್ರೆ ನಮ್ಮ ಈ ಸಂಸ್ಥೆಯಿಂದ ಕಲಿಸುವಂಥ ಬಡ ಲಿಂಗಾಯತರು ಉಳಿದ ಲಿಂಗಾಯತ ಸೊಸೈಟಿ ಅದಲ್ಲ, ಅದಕ್ಕೆ ಮೇಲಿಂದ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ಜನ ಬಡ ಲಿಂಗಾಯತರು ಫ್ರೀಯಾಗಿ MBBS ಮಾಡಿದ್ದಾರೆ, MD ಮಾಡಿದ್ದಾರೆ, MS ಮಾಡಿದ್ದಾರೆ, ದುಡ್ಡು ತುಂಬಲಾರ್ದು ಯಾವುದು ಸೊಸೈಟಿನ ಮಾಡಿದಂಥದ್ದು. ಯಾಕೆ ಸೊಸೈಟಿ ಜನರಿಗೆ ಇದ್ದಂಥದ್ದು ಕಂಪ್ನಿ ಅಲ್ಲ, ಇಟ್ ಇಸ್ ನಾಟ್ ಎ ಕಂಪ್ನಿ, ಅದು ಸೊಸೈಟಿ. ಅದರಲ್ಲೂ ಮುಖ್ಯವಾಗಿ ಸಪ್ತರ್ಷಿಗಳು ಕಟ್ಟಿದಂಥ ಸೊಸೈಟಿ. ಆ ದಿಶೆಯಲ್ಲಿ ಏನಾದರೂ ಆಗಿದೆಯಾ ಇನ್ನು ಉತ್ತರ ಕೊಡಬೇಕಾದವರು ಪ್ರಭಾಕರ್ ಕೋರಿ ಅವರು ಇರಲಿ, ಆಗಿದ್ದಾರೆ, ಅದನ್ನು ಮತ್ತೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ತಪ್ಪುಗಳನ್ನ ಏನು ಹೇಳಬೇಕಂತರೂ ಇನ್ನಾದರೂ ಮಾಡಲಿಕ್ಕೆ ಸಾಧ್ಯ ಅದನ ಅನ್ನುವಂಥ ದಿಶೆಯಲ್ಲೇ ಈ ಗಣರಾಜ್ಯೋತ್ಸವ ಸಂದರ್ಭದಲ್ಲೇ ನಾವು ಒಂದು ಮಾತು ಹೇಳ್ತಾ ಅವರಿಗೂ ಮತ್ತೆ ಧನ್ಯವಾದ ಮತ್ತೊಮ್ಮೆ ಹೇಳ್ತಾ. ಯಾಕೆಂದರೆ ಪದ್ಮಶ್ರೀ ಪ್ರಶಸ್ತಿ ಸ್ಥಾನದಲ್ಲ, ಅದರಲ್ಲೂ ಈ BJP ಸರ್ಕಾರ ಕೊಟ್ಟದ ಅವ್ರ ಸಿದ್ಧಾಂತಗಳಿಗೆ ಕೊಡಲಿ ಏನೋ ಕೊಡಲಿಕ್ಕೆ ಕೊಟ್ಟಿದ್ದಾರೆ, ಗಮನಿಸಿದ್ದಾರೆ. ಪ್ರಭಾಕರ್ ಕೋರಿ ಅವರು ಇವತ್ತು ಪದ್ಮಶ್ರೀ ಖುಷಿ ವಿಷಯ ಅಂತ ಹೇಳ್ತಾ ಇದು ನಿಜವಾಗಿ KLEಗೆ ಸಿಕ್ಕಂಥ ಒಂದು ಗರಿ ಅಂತ ನಾವು ಹೇಳ್ತಾ ಇದ್ದೀವಿ. ಸಪ್ತರ್ಷಿಗಳು ಕಟ್ಟಿದಂಥ ಅದನ್ನು ಎತ್ತರಕ್ಕೇರಿಸಿದಂಥ ಪ್ರಭಾಕರ್ ಕೋರಿ ಎಲ್ಲರಿಗೂ ನಮನಗಳು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.